ಕುವೆಂಪು ಅವರು, ಅನಂತಮೂರ್ತಿಯವರು, ಕಡದಾಳ್ ಮಂಜಪ್ಪನಂತವರು, ಶಾಂತೇರಿ ಗೋಪಾಲ್ ಗೌಡರು ಅಂತವರು, ಆಮೇಲೆ ಬಂದಂಥ ಚಂದ್ರೇಗೌಡರು, ಕಡದಾಳ್ ದಿವಾಕರಣ, ಪಟ್ಮಕ್ಕಿ ರತ್ನಾಕರಣ, ಆರ್ಗ ಜ್ಞಾನೇಂದ್ರವರು, ಕಿಮ್ಮನೆ ರತ್ನಾಕರ್, ಇವರೆಲ್ಲ ಒಂದು ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿಗಳು, ಜೊತೆಗೆ ಇಡೀ ರಾಜ್ಯ ಗೌರವಿಸಿ ನಡೆಸ್ಕೊಳ್ಳೋ ಅಂಥ ವ್ಯಕ್ತಿತ್ವ ಇರೋಂಥದ್ದು. ಒಂದ್ಸಲ ಹೆಮ್ಮೆ ನಾನು ಫಸ್ಟ್ ಟೈಮ್ ರಾಜ್ಯ ವಕೀಲರ ಸಂಘಕ್ಕೆ ಗೆದ್ದು ಹೋದ ನಂತರ ನನಗೆ ತೀರ್ಥಹಳ್ಳಿಯವನು, ಶಿವಮೊಗ್ಗದವನು ಅಂದ ತಕ್ಷಣ ಒಂದು ಎಕ್ಸ್ಟ್ರಾ ನನಗೆ ಅವ್ರ ಕೇರ್ ತಗೊಳ್ಳೋ ಅಂಥದ್ದು, ಗೌರವಿಸೋ ಅಂಥದ್ದು. ಅಂದರೆ ಇವರೆಲ್ಲ ಒಂದು ಮೂಲ ಕಾರಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಈ ವಿಚಾರ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ನಾನು ಫಸ್ಟ್ ಟೈಮ್ ನಾನು ವಕೀಲ ಸಂಘಕ್ಕೆ ಗೆದ್ದು ಹೋಗಿರೋ ಅಂಥದ್ದು. ಆದರೆ ಅಲ್ಲಿ ಮೊದಲನೇ ಟೈಮಿಗೆ ಶೆಟ್ರೆ ನನಗೆ BIT ಕಾಲೇಜ್, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದರ ಚೇರ್ಮನ್ ಕೊಟ್ಟರು. ಯಾಕಂದರೆ ಸುಮಾರು 35 ಜನ ನಾವು ಅಲ್ಲಿ ಡೈರೆಕ್ಟರ್ ಇರ್ತೀವಿ. ಬೆಂಗಳೂರಿಂದನೇ ಸುಮಾರು 15 ಜನ ಡೈರೆಕ್ಟರ್ ಬರ್ತಾರೆ, ಮೈಸೂರು, ಮಂಡ್ಯ, ಹಾಗೆ 3-4 ಜನ, ಒಟ್ಟು 35 ಜನ ಡೈರೆಕ್ಟರಲ್ಲಿ ಫಸ್ಟಿನವಧಿಯಲ್ಲಿ ನನಗೆ ಒಂದು ಕಾಲೇಜ್ ಚೇರ್ಮನ್ ಅಂತ ಕೊಟ್ಟು ಸುಮಾರು 7,500 ಜನ ಇಂಜಿನಿಯರ್ ಮಕ್ಕಳಿದ್ದಾರೆ. ಮತ್ತೆ ಆ ನಂತರದಲ್ಲಿ ಮತ್ತೆ ವರ್ಕ್ ಕಮಿಟಿ ಚೇರ್ಮನ್ ಕೊಟ್ಟಿದ್ದಾರೆ. ಇವತ್ತಿಗೂ ಸಹಿತ ನಾವು ವರ್ಕ್ ಕಮಿಟಿ ಚೇರ್ಮನ್ ಇದ್ದೀವಿ ರಾಜ್ಯ ವಕೀಲ ಸಂಘದಲ್ಲಿ, ಒಂದು ಪ್ರತಿಷ್ಠಿತವಾದ ವಿದ್ಯಾಸಂಸ್ಥೆ. ಯಾಕೆ ಬೇರೆ ರೀತಿಯ ತೀರ್ಥಹಳ್ಳಿ ಅಥವಾ ಮಲೆನಾಡು ಜನರಿಗೆ ಯಾಕೆ ಎಕ್ಸ್ಟ್ರಾ ಕೇರ್ ತಗೊಳ್ತಾರೆ ಅಂತ ಹೇಳಿದ್ರೆ, ಈ ಇತಿಹಾಸಕಾರರು ಬಿಟ್ಟು ಹೋದಂಥ ಒಂದು ಗುರುತಿನ ಹೆಜ್ಜೆಗೋಸ್ಕರ ನಮ್ಗೆ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡು ಆ ಗೌರವ ಸಿಕ್ಕಿರೋದು ನಮಗೆ. ಇಂಥ ವ್ಯವಸ್ಥೆ ಒಳಗಡೆ ಇತ್ತಿತ್ತಲಾಗೆ ನೀವು ನೋಡ್ತಾ ಇರ್ಬೋದು, ದಿನನಿತ್ಯ ಪ್ರೆಸ್ ಮೀಟ್ಗಳು, ಒಬ್ಬರ ಬಗ್ಗೆ ಒಬ್ಬ ದ್ವೇಷ ಭಾಷಣಗಳು, ಆ ಥರದ್ದೆಲ್ಲ ನಾವು ದಿನನಿತ್ಯ ನೋಡ್ತೇವೆ. ಈ ಹೆಚ್ಚು ಕಡಿಮೆ ಈ ಒಂದು 6 ತಿಂಗಳಲ್ಲಂತೂ ತುಂಬ ಜಾಸ್ತಿ ಆಗ್ತಿದೆ. ಹಾಗೆ ನಮ್ಮ ಮೊನ್ನೆ ದಿವಸ ನಮ್ಮ ಗೌರವಾನ್ವಿತ ಶಾಸಕರು ಆರ್ಗ ಜ್ಞಾನೇಂದ್ರ ಅವರು ಒಂದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಟೈಮ್ನಲ್ಲಿ ಒಂದು 2-3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಪ್ಯೂರ್ಲಿ ಧರ್ಮೇಶ್ ಮತ್ತು ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂಥ ವಿಚಾರ. ನಾನು ಬೇರೆ ಯಾವುದೂ ರಾಜ್ಯಕ್ಕೆ ಜಾಸ್ತಿ ಇಲ್ಲಿ ಮಾತಾಡಕ್ಕೆ ಹೋಗಲ್ಲ. ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ವಿಚಾರ. ಒಂದು ತಡೆಗೋಡೆ, ರಾಮೇಶ್ವರ ಇದ್ರದ್ದು ತುಂಗಾ ನದಿಗೆ ಒಂದು ತಡೆಗೋಡೆ ಅಂತದ್ದು, ಇನ್ನೊಂದು ಬೈಪಾಸು ಕೆಲಸದ ವಿಚಾರ. ಈ ವಿಚಾರ ಇಟ್ಕೊಂಡು ಕಪ್ಪಟ್ಟಿ ಸೇರಿಸಬೇಕು ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. ನಾನು ಫಸ್ಟ್ ತಡೆಗೋಡೆ ವಿಚಾರ ಮಾತಾಡ್ತೀನಿ. ತಡೆಗೋಡೆ ಇದು ಟೆಂಡ್ರು ಅಪ್ರೂವಲ್ ಆಗಿದೆ. ಆ್ಯಕ್ಚುಲಿ ಈ ಥರ ವರ್ಕಲ್ಲಿ ಸುಮಾರು ಒಂದು ತೀರ್ಥಹಳ್ಳಿ ತಾಲೂಕಲ್ಲಿ ಒಂದು 60-70 ಕೋಟಿ ವರ್ಕ್ ಆ ಸಂದರ್ಭದಲ್ಲಿ ಅಪ್ರೂವಲ್ ಆಗಿದ್ದು. ತಡೆಗೋಡೆಗೂ ಒಂದು ವರ್ಕ್ ಇದಿತ್ತು. ಅದರಲ್ಲಿ ಅಪ್ರೂವಲ್ ಆಗಿ ಬಂದಿರೋದು 28/3/2023ಕ್ಕೆ ಇದೊಂದು ಅಪ್ರೂವಲ್ ಆಗಿದೆ. ಇದು ಸರ್ಕಾರದ ಅಧಿಕೃತವಾದ ಲೆಟರ್. ಎಷ್ಟು ಹೇಳಿ, 28/3/2023. ಆ ನಂತರದಲ್ಲಿ 29ನೇ ತಾರೀಕೆ ಚುನಾವಣೆ ಘೋಷಣೆ ಆಗಿಬಿಟ್ಟು ಕೋಡ್ ಆಫ್ ಕಂಡಕ್ಟ್ ಬಂತು. ಹಾಗಿರೋದ್ರಿಂದ ಯಾವ ಅಗ್ರಿಮೆಂಟು ಸಹಿತ ಆ ಸಂದರ್ಭದಲ್ಲಿ ಏನೂ ಪ್ರೋಸೆಸ್ ಆಗಿಲ್ಲ. ನಂತರದಲ್ಲಿ ಎಲೆಕ್ಷನ್ ನೋಡಿತ್ತು. ತಕ್ಷಣ ಗೌರ್ಮೆಂಟ್ ಇದು ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಗೌರ್ಮೆಂಟ್ ಬಂದ ತಕ್ಷಣ ಒಂದು ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಒಂದು ಆರ್ಡರ್ ಮಾಡಿದ್ರು. ಎಷ್ಟಕ್ಕೆ? 22/5/2023 ಒಂದು ಆರ್ಡರ್ ಮಾಡಿದ್ರು. ಏನು ಆರ್ಡರ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀನಿ, ಅದನ್ನೆಲ್ಲ ಡೀಟೇಲ್ಸ್ ಇದೆ. ಯಾವ್ಯಾವ ವರ್ಕ್ ರಾಜ್ಯದಲ್ಲಿ, ತೀರ್ಥಹಳ್ಳಿ ಅಂತಲ್ಲ, ರಾಜ್ಯದಲ್ಲಿ ಯಾವ್ಯಾವ ವರ್ಕು ಹಿಂದಿನ ಗೌರ್ಮೆಂಟಲ್ಲಿ ವರ್ಕ್ ಅಪ್ರೂವಲ್ ಆಗಿ ಕೆಲಸ ಅಗ್ರಿಮೆಂಟ್ ಆದರೆ ಕೆಲಸ ಸ್ಟಾರ್ಟ್ ಮಾಡದೇ ಇರೋಂಥವು ಇಂಥವನ್ನೆಲ್ಲದನ್ನು ಸಹಿತ ತಡೆ ಹಿಡಿಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದ ಪ್ರಕಾರ ಈ ವರ್ಕು ಸಹಿತ ಈಗೇನು ತಡೆಗೋಡೆ ನಿಂತಿದೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 35-40 ಹೆಚ್ಚು ಕಡಿಮೆ ಲೀಸ್ಟ್ ಕೊಡಿಸ್ತೀನಿ ನಿಮ್ಗೆ. ಹೆಚ್ಚು ಕಡಿಮೆ ಎಷ್ಟು ಆ ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಅಪ್ರೂವಲ್ ಆದ ಕೆಲಸಗಳು. ನಿಮ್ಗೆ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ರಾಮೇಶ್ವರ ದೇವಸ್ಥಾನ ಎಲ್ಲರಿಗೂ ಸಹಿತ ನಿಮ್ಗೆ ಶಾಸಕರು ಏನು ಮಿನಿಸ್ಟರ್ ಆಗಿದ್ರ ಆ ಟೈಮಲ್ಲಿ, ರಾಮೇಶ್ವರ ದೇವಸ್ಥಾನಕ್ಕೂ ಸಹಿತ, ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನಕ್ಕೂ ಸಹಿತ 2 ಕೋಟಿ ಅನುದಾನ ಬಂದಿದೆ ಅಂತ ಹೇಳಿ ಎಲ್ಲ ಪೇಪರ್ ಕಳ್ಕೊಳ್ಳಿರೋ ಶಾಸಕರು ಅದು ವಿಚಾರ. ಆದ್ರೆ ಅದು ಧರ್ಮೇಶ್ವರ್ ಮಾತ್ರ ಅಪ್ಲೈ ಆಗಬಾರ್ದಲ್ಲ ಈ ವಿಚಾರ. ಅವ್ರ ಜೊತೆ ಇರೋ ಕಾಂಟ್ರಾಕ್ಟ್ರು ಬಿಜೆಪಿ ಕಾಂಟ್ರಾಕ್ಟ್ರು ಅಂತಲ್ಲ, ಯಾರು ಕಾಂಟ್ರಾಕ್ಟರ್? ಯಾಕೆ ಇನ್ನೊಂದು ಉದಾಹರಣೆ ಅಂತ ಹೇಳ್ತೀನಿ ಅಂದ್ರೆ,
13/3/2020 23ರಲ್ಲಿ ಶಾಸಕರಿಗೆ ಆಪ್ತರಾದಂಥ ಎ ಸಿ ಕೃಷ್ಣಮೂರ್ತಿ ಅವರು ಇಲ್ಲೇ ನಮ್ಮ IB ವರ್ಕ್ ತಗೊಳ್ತಾರೆ. ಇಲ್ಲ ಪಕ್ಕಕ್ಕೇನೆ ಇದೆ IB, ನೀವು ಇನ್ಸ್ಪೆಕ್ಷನ್ ಬೇಕಾದ್ರೂ ಮಾಡ್ಬೋದು, ವಿಚಾರ ಇರ್ತದೆ. ಈ ವರ್ಕು ನನಗಿಂತ 2 ತಿಂಗಳು ಮೊದಲು ಅಲರ್ಟ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ವಿತ್ ಡಾಕ್ಯುಮೆಂಟ್. ಇದು ಇವತ್ತಿಗೂ ಸಹಿತ ವರ್ಕ್ ನಾನು ನೋಡಿ ಸರ್, ನಾನು ಕಾಂಟ್ರಾಕ್ಟರ್ ಎಗ್ನೆಸ್ಟ್ ಅಲ್ಲ. ಕಾಂಟ್ರಾಕ್ಟರ್ ಸಮಸ್ಯೆ ಇವತ್ತಿಗೂ 100 ಸಮಸ್ಯೆಗಳು ಕಾಂಟ್ರಾಕ್ಟರ್ ಇದಾವೆ. ಇವತ್ತು ಸರ್ಕಾರದಲ್ಲಿ ಇನ್ನು ಇಂಟರ್ನೆಟ್ ಪೇಮೆಂಟ್ ಬರದೆ ಕಾಂಟ್ರಾಕ್ಟರು ಎಷ್ಟೋ ಇಡೀ ಕಾಂಟ್ರಾಕ್ಟರ್ ಟೀಮ್ ಕರ್ಕೊಂಡು ನಾನು ಸೇರಿ ಶಾಸಕರ ಮನೆಗೆ ಹೋಗಿ ಕೇಳಿದೀವಿ, ಕೆಲಸ ನೀವು ಮಾಡಿಸ್ತಾ ಇದ್ದೀರಿ ಶಾಸಕರೇ, ನೀವು ಕೆಲಸ ಮಾಡ್ತಾ ಇದೀವಿ ನಾವು, ಆದ್ರೆ ನೀವು ಸರಿಯಾಗಿ ನಮಗೆ ಗ್ರಾಂಟ್ ಬರಲ್ಲ, ನಾವು ಕೆಲಸನೇ ನಿಲ್ಲಿಸ್ಬೇಕಾಗುತ್ತೆ ಪರಿಸ್ಥಿತಿ, ಇದಕ್ಕೆ ನೀವು ಹೆಲ್ಪ್ ಮಾಡಿ, ಕೊಡ್ಸೋಕೆ ಪ್ರಯತ್ನ ಮಾಡಿ ಅಂತ. ಅದಕ್ಕೆ ಗಮನ ಹರಿಸಿದಂಗಿಲ್ಲ, ಸರಿಯಾಗಿ ಗಮನ ಹರಿಸೋದು, ಶಾಸಕರು ಗಮನ ಹರಿಸಿದ್ರೆ ಇವು ನನ್ನ ಜೊತೆ ಈ ಸಮಸ್ಯೆಗಳಲ್ಲಿ ಯಾವಾಗ ಬಗೆಹರಿಸಿ ಕ್ಲೋಸ್ ಮಾಡಿಸ್ಬೋದಿತ್ತು. ಆದ್ರೆ ನಮ್ಗೆ ಈ ಕ್ವಶನ್ ಏನಂತ ಹೇಳಿದ್ರೆ ಸರ್, ಇನ್ನೂ ಸಹಿತ ಧರ್ಮೇಶ್ ಮಾತ್ರ ಹೇಳ್ತಾ ಇದ್ದಾರೆ ಹೆಸರು, IB ಇನ್ನೂ ಸಹಿತ ಕಂಪ್ಲೀಟ್ ಆಗಿಲ್ಲ, ಅವ್ರ ಜೊತೆ ಇರೋ ಅಂತ ಕಾಂಟ್ರಾಕ್ಟ್ರೆ ಇದನ್ನ ಕಂಪ್ಲೀಟ್ ಮಾಡಿಲ್ಲ, ಬ್ಲಾಕ್ ಲಿಸ್ಟ್ ಸೇರಿಸ್ಬೇಕು ಅಂತ ಹೇಳಿದ್ರೆ ಈ ವ್ಯಕ್ತಿ ಫಸ್ಟ್ ಪರ್ಸನ್ ಆಗ್ತಾರೆ. ಕರೆಕ್ಟಾ ಸರ್? ನನಗಿಂತ ಮೊದಲೇ ಅಗ್ರಿಮೆಂಟ್ ಆಗಿರೋದು, 2 ತಿಂಗಳು ಮೊದಲೇ ಅಗ್ರಿಮೆಂಟ್ ಆಗಿರೋದು, ಇನ್ನು ಯಾಕಂದ್ರೆ ಸುತ್ತಮುತ್ತ ಕಣ್ಣಿಗೆ ಕಾಣಲ್ಲ? ಪಾರ್ಟಿ ಆಧಾರದಲ್ಲಿ ನೋಡ್ತಾರೋ ಅಥವಾ ಜಾತಿ ಆಧಾರದಲ್ಲಿ ನೋಡ್ತಾರೋ? ಏನು ಉದ್ದೇಶ ಇದೆ? ನೋವಾಗತ್ತೆ ಸರ್. ನಾವು ಹೇಳ್ತಾರೆ ನಾವು ಇಲ್ಲಿಗೆ ತಾಲೂಕಿಗೆ ಸಮಾಜಕ್ಕೆ ಗೌರವ ಕೊಡಬೇಕು, ಗೌರವ ಹಾಳಾಗಬಾರ್ದು ಅನ್ನೋ ರೀತಿ ಕೆಲಸ ಮಾಡಬೇಕು ಅನ್ನೋ ನಮ್ಮ ಇಂಟೆನ್ಷನ್. ಜೊತೆಗೆ ಒಂದು ಬ್ಲಾಕ್ ಫಿಶ್ ಸೇರಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾನದಂಡಗಳು ಸರ್? ಟೋಟಲ್ ಆಗಿ ಕೆಲಸ ಮಾಡಿ, ಟೋಟಲ್ ಕೆಲಸ ಕಳಪೆ ಆಗಿದ್ರೆ, ಇಂಟಲ್ಲಿ ಕೆಲಸ ಮುಗಿದಿದ್ರೆ, ಟೋಟಲ್ ಇನ್ನ ಬೇರೆ ಬೇರೆ ಇದರಲ್ಲಿ ಮಾಡಿ, ಈಗ ಅವ್ರ ಎಸ್ಟಿಮೇಟ್ ಪ್ರಕಾರ ಏನೋ ಎಸ್ಟಿಮೇಟ್ ಇರುತ್ತೆ, ಎಸ್ಟಿಮೇಟ್ ಪ್ರಕಾರ ಅರ್ಧ ಕೆಲಸ ಮಾಡಿ ಕೆಲವು ದುಡ್ಡನ್ನ ಮಿಸ್ ಅಪ್ರಿಸಿಯೇಷನ್ ಆಗಿರುತ್ತೆ, ಇಂಜಿನಿಯರ್ ಕಾಂಟ್ರಾಕ್ಟರ್ ಸೇರಿ ಅಂಥದ್ದೇನಾರು ಆಗಿದೆ ಇಲ್ಲಿ? ಹಾಗೆ ಮಾತಾಡಕ್ ಹೋದ್ರೆ ಸರ್, 2 ವರ್ಷದ ಹಿಂದೆ ನಮ್ಮ ತಾಲೂಕ್ ಪಂಚಾಯತ್ ಬಿಲ್ಡಿಂಗು ಅಗ್ನಿಶಾಮಕ ದಳ ಒಂದು ದೊಡ್ಡ ಇಶ್ಯೂನೇ ಆಯ್ತು. ಏನ್ ಸರ್, ಮಳೆಗಾಲದಲ್ಲಿ ಸೋರ್ತಾ ಇದೆ ಬಿಲ್ಡಿಂಗು ಅಂತ. ಶಾಸಕರು ಆಪ್ತರೇ ಕೆಲಸ ಮಾಡಿರೋದು. ಬೇರೆ ಯಾರು ಒಬ್ಬ ಧರ್ಮೇಶನ್ನೋ, ಇನ್ಯಾರೋ ಒಬ್ಬ ದಲಿತರು, ಇನ್ನೊಬ್ಬ ಯಾರೋ ಸಾಧು ಮಾತಾಡಿದ್ರೆ ನನ್ಗನ್ಸುತ್ತೆ ಶಾಸಕರು ಅಲ್ಲಿ ಹಾಸಿಗೆ ಹಾಕಿದ್ದು ಬರಡಿ ಮಾಡಿಕೊಂಡು ಬ್ಲಾಕ್ ಲಿಸ್ಟ್ ಸೇರ್ಸಕ್ಕೆ ಪ್ರಯತ್ನ ಮಾಡ್ತಿದ್ರು. ಇಲ್ಲೂ ಆ ವಿಚಾರದಲ್ಲಿ ಶಾಸಕರು ಮಾತಾಡಿಲ್ಲ. ಯಾಕೆ ಸರ್? ನನ್ಗೆ ವೈಯಕ್ತಿಕವಾಗಿ ಶಾಸಕರ ಮೇಲೆ ಬೇರೆ ಬೇಸರ ಇಲ್ಲ ಸರ್, ಅಪಾರವಾದ ಗೌರವ ಇವತ್ತಿಗೂ ಇದೆ. ಯಾಕೆಂದ್ರೆ ಶಾಸಕರು ಒಂದೊಂದ್ಸಲ 2 ಸಲ MLA-ಗಳಾಗ್ಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಮಾಡಿ ಎಲ್ಲೆಲ್ಲೋ ಮಾಡ್ಕೊಂಡಿರ್ತಾರೆ. ಇವ್ರ ಮೇಲೆ ಆ ಥರದ ಆಪಾದನೆಗಳು ನಾನು ಆಪಾದನೆ ಮಾಡಕ್ ರೆಡಿ ಇಲ್ಲ. ಆದ್ರೆ ಒಬ್ಬ ಕಾಂಗ್ರೆಸ್ BJP ದ್ವೇಷ ರಾಜಕಾರಣ ನಮ್ಮ ಶಾಸಕರು ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸರ್. ಇಲ್ಲ ಸರ್, ಅವರು ಇಲ್ಲಿ ಪ್ರಮುಖವಾಗಿ ಆರೋಪ ಮಾಡ್ತಾ ಇರೋದು ಈ ತುಂಗಾ ನದಿಗೆ ತಡೆಗೋಡೆಗಾಗಿ ನಾನು 4 ವರ್ಷ ಕಷ್ಟಪಟ್ಟು ಯಾರಾದ್ರೂ ಕೈ ಕಾಲ ಹಿಡಿದು ತಗೊಂಡೆ. ಎಲ್ಲರಿಗೂ ಎನಿ ಟೈಮ್ ಕೇಳೋದು ಸರ್, ಕಸ್ನರಿಗೆ ಹೇಳಿ ಸರ್ ಆ ವಿಚಾರ. ಸುಮ್ಮನೆ ಆಪಾದನೆ ಮಾಡಿದ ತಕ್ಷಣ ಸರ್ ತುಂಬಾ ಹರ್ಟ್ ಆಗುತ್ತೆ ಸರ್ ವಿಚಾರಗಳು. ಪಬ್ಲಿಕ್ ಸಾವಿರಾರು ಜನ, ಒಬ್ಬ ಶಾಸಕರು ಮಾತಾಡೋದು ಲಕ್ಷಗಟ್ಟಲೆ ಜನ, ಒಂದ್ ದಿವಸ ನೀವು ಬಿಟ್ರೆ ಒಂದ್ ದಿವಸಕ್ಕೆ 1 ಲಕ್ಷ 2 ಲಕ್ಷ ಜನ ವ್ಯೂವರ್ಸ್ ಇರ್ತಾರೆ. ಈಗ ಸರ್ ಈ KNN ಅಲ್ಲಿ ಪ್ರಕಾರ ನಾನು ಮಾತಾಡ್ತಿದ್ದೀನಿ, ಬೇರೆ ಯಾವುದೇ ವಿಚಾರಗಳಿಲ್ಲ. ಇದು ಕ್ಲಿಯರ್ ಕಟ್ ಆಗಿದೆ. ಇದರಲ್ಲಿ ಯಾವುದೇ ಒಂದು ಹೈಡ್ ಮಾಡೋ ವಿಚಾರಗಳು ಇಲ್ಲ. ಇದು ಈ ತರದ ವರ್ಕ್ಗಳೇ, ಇದು ಒಂದೇ ಅಲ್ಲ ಸರ್, ಇದು ಈ ತರದ ವರ್ಕ್ಗಳೇ ತುಂಬಾ ವರ್ಕ್ಗಳು ಸಹಿತ ನಮ್ಮ ತಾಲೂಕಲ್ಲಿ ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ ಆದವು ಸಹಿತ ಸ್ಟಾಪ್ ಆಗಿದೆ. ಶಾಸಕರ ಗಮನಕ್ಕೂ ಇದೆ. ಬಸವರಾಜ್ ಹತ್ರ ಮೊನ್ನೆ ಮಾತಾಡೋದು ಹೌದು ಸರ್, ಈ ವಿಚಾರಕ್ಕೆ ನೀವು ಪೇಪರ್ ಲಿಂಕ್ ಬಂದಾದ್ಮೇಲೆ ಅವರ PA ಬಸವರಾಜ್ ಹತ್ರ ಕಾಂಟ್ಯಾಕ್ಟ್ ಫೋನಲ್ಲಿ ಮಾತಾಡೋದು ಸರ್, ಹೌದು ಸರ್ 40-45 ಕೋಟಿ ಕೆಲಸ ಅದನ್ನ ಆ ಸಂದರ್ಭದಲ್ಲಿ ಹೋಲ್ಡ್ ಆಗಿದ್ರೆ ಇವತ್ತಿಗೂ ಸಹಿತ ಅಪ್ರೂವಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿರೋದು? ಧರ್ಮೇಶ್ ಹೇಳ್ತಿರಲ್ಲ, ಇಷ್ಟು ಡಾಕ್ಯುಮೆಂಟ್ ಹೇಳ್ತಿದ್ದಾರೆ, ಅವ್ರ PA ಹೇಳ್ತಿದ್ದಾರೆ. ಅವ್ರಿಗೆ ಅರ್ಥ ಆಗಬೇಕಲ್ಲ ಸರ್, ಇದೆಲ್ಲ ದ್ವೇಷಕ್ಕೋಸ್ಕರ ಮಾಡ್ತಾರೆ ಅನ್ನೋದು. ನನ್ನ ಕ್ವಶನ್, ಇದೇ ACC ಕೃಷ್ಣಮೂರ್ತಿ ತಂಡ, CV ಚಂದ್ರಶೇಖರ್ ಮತ್ತೆ ಇನ್ನು ಬೇರೆ ಬೇರೆ ಕಂಟ್ರಾಕ್ಟ್ ಇದ್ದಾರೆ, ಪಾಪ ಅವ್ರ ಹೆಸರು ಹೇಳೋದು, ಯಾಕೆಂದ್ರೆ ವಿಚಾರಗಳು ಹೇಳೋ ಸಂದರ್ಭ ಅಂತ ನಾನು ಹೇಳ್ತೀನಿ. ಇವರು
ಮಿನಿಮಮ್ 10-15 ಕೋಟಿ ACT ಕೃಷ್ಣಮೂರ್ತಣ್ಣ ಸಂಬಂಧಪಟ್ಟಂಗೆ ನಿಮ್ಮ ಇರಿಗೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ರಂಗಮಂದಿರಗಳು ಯಾವ್ಯಾವ ಬಂದಿದ್ದವು ಸಮುದಾಯ ಭವನಗಳಿಗೆ ಏನು ಗ್ರಾಂಟ್ ಬಂತು ಸರ್ 4 ಕೋಟಿ 2 ಟೆಂಡರ್ಗಳು ಸಹಿತ ಹಿಡಿದು ಎಲ್ಲ ಬಿಜೆಪಿ ಕಾರ್ಯಕರ್ತರು ಸಹಿತ ಕೆಲಸ ಮಾಡಿದ್ದಾರೆ. ಜ್ಞಾನೇಂದ್ರ ಗಮನಕ್ಕಿದೆ, MLA ಗಮನಕ್ಕಿದೆ. ಅದು ಅವರೇ ಹೇಳಿ ನೀನು ಕೃಷ್ಣಮೂರ್ತಿ ಹೆಸರು ಹಾಕೋ, ನೀನು ಶಶಿ ಹೆಸರಲ್ಲಿ ಹಾಕೋ, ಇನ್ನೊಬ್ಬರ ಹೆಸರಲ್ಲಿ ಹಾಕೋ ಅಂತ ಹೇಳಿ ಕೆಲಸ ಮಾಡಿಸ್ಕೊಡ್ತಾರೆ. ಅವ್ರಿಗೆ ಅನ್ವಯಿಸಲ್ಲ ಸರ್ ಇದು ಈ ಪಾಯಿಂಟ್ಸು. ಹಂಗಾರೆ ಅವರಿಂದ ಇವ್ರಿಗೆ ಕಲೆಕ್ಟ್ ಮಾಡಿ ಕೊಡ್ತಾರೆ ಅಂತ ಆಗ್ತಾರ ಈ ವಿಚಾರ? ಅನಿಲ್, ನೀವು ಕೇಳಿದ ಕ್ವಶನ್ ಈಗ ಧರ್ಮೇಶ್ ಮಾತ್ರ ಅದಾಪ್ಲೇನಾ? ಈಗ ಪರಮೇಶ್ವರಣ್ಣಗೆ ಇವರು ಬೇರೆಯವರೇನಲ್ಲ ಸರ್ ಕೇಳಿ, ಇವರಿಗೆ ಮಿಷನರಿ ಇದೆ, ನಮ್ಮ ಮಿಷನರಿ ಎಲ್ಲ ಓಡಾಡಿದೆ, ಈಗ ಯಾವ ಕೆಲಸಗಳು ಇಲ್ಲ ಅನ್ನೋದಕ್ಕೆ ಅದೊಂದು ಕೆಲಸ ನಾವು ಮಾಡಿದ್ದೀವಿ. ಇನ್ನೂ ಸರ್ ನನ್ನ ಮನೆ ಸಹಿತ ಫ್ರೆಂಡ್ ಆಗೋ ಕೆಲಸಗಳು ಸಹಿತ ನನ್ನ ಹೆಸರು ಇವೆಲ್ಲ ಕೆಲವರು ಹಾಕೊಂಡಿದ್ದಾರೆ. ಬಿಜೆಪಿ ಕಾಂಟ್ರಾಕ್ಟರ್ ಸಹಿತ ತುಂಬಾ ಜನ ಹೆಸರು ಅವರವರ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಹೆಸರು ಕೆಲಸ ಮಾಡ್ತಾ ಇದ್ದಾರೆ. ಏನ್ ತಪ್ಪಿದೆ ಸರ್? ಯಾಕೆ ನಮ್ಗೆ ಮಾತ್ರ ಅಪ್ಲೈ ಆಗ್ಬೇಕು ಆ ವಿಚಾರ? ಅಲ್ಲ ಸರಿ, ಅವರು ಶಾಸಕರು ನಿಮ್ಮ ಹೆಸರು ಮಾತಾ ಹೇಳಿದ್ರು, ಅದು ನೀವು ಪಾಪ ACT ಕೃಷ್ಣಮೂರ್ತಿ ಹೆಸರು ಯಾಕೆ ತರ್ತಿದ್ದೀರಿ ಅಂತ ಗೊತ್ತಾಗ್ತದೆ. ACT ಕೃಷ್ಣಮೂರ್ತಿನ ಮಾತಾ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ರು. ನೀವು ಕಾಂಗ್ರೆಸ್ ಪರವಾಗಿ ಗುತ್ತಿಗೆ ಮಾಡೋದು, ಅವ್ರು ಬಿಜೆಪಿ ಪರವಾಗಿ ಗುತ್ತಿಗೆ ಮಾಡೋದಾ? ಇಲ್ಲ, ನೀ ಆತರ ಇಲ್ಲ. ಯಾಕೆ ನಾನು ಮಾತಾಡ್ತೀನಿ ಅಂದ್ರೆ, ಶಾಸಕರ ಜೊತೆಲಿರೋರು ಶಾಸಕರ ಆಪ್ತರು ಅನ್ನೋ ವಿಚಾರದಲ್ಲಿ ಮಾತ್ರ ಆ ವಿಚಾರ ಪ್ರಸ್ತಾಪ ಮಾಡಿ. ನೀವು ಕಾಂಗ್ರೆಸ್ ಆಪ್ತರ ಹಾಗಾದ್ರೆ? ಇವತ್ತಿಗೂ ಸಹಿತ ಸಂಬಂಧ ವಿಶ್ವಾಸದಲ್ಲಿ, ಫ್ರೆಂಡ್ಶಿಪ್ ಅಲ್ಲಿ ನಮ್ಮ ಕೃಷ್ಣಮೂರ್ತಿ ಅವ್ರ ಜೊತೆ ಭಾರಿ ಅನ್ಯೋನ್ಯತೆ ಇದೆ ನಮಗೆ. ಎಲ್ಲೂ ಸಹಿತ ನಮ್ಗೆ ಯಾವ ಕಾಂಟ್ರವರ್ಸಿಗಳು ಇಲ್ಲ. ಆದ್ರೆ ಜನರಿಗೆ ಏನ್ ವಿಚಾರಗಳು ತಲುಪಿಸುತ್ತೆ ಸರ್, ಅವರ ಹೆಸರಲ್ಲೇ ಹೆಚ್ಚು ಕಡಿಮೆ ತೀರ್ಥದಲ್ಲಿ ನಡೆಯುವಂಥದ್ದು. ಇದರ ಸುಮಾರು ನೀನು ಕಾಂಟ್ರಾಕ್ಟ್ ನಮ್ಮ ಸತ್ಯನಾರಾಯಣ ಹೆಸರಲ್ಲಿ ತುಂಬಾ ಜನ ಹುಡುಗರು ಕೆಲಸ ಮಾಡಿದ್ದಾರೆ. ಯಾರು GP ಸತ್ಯನಾರಾಯಣ ಹೆಸರು ಕೆಲಸ ಮಾಡಿದ್ದಾರೆ, ನಾಗೇಶಮ್ಮನ ಹೆಸರು ಕೆಲಸ ಮಾಡಿದ್ದಾರೆ, ಶಶಿ ಹೆಸರು ಕೆಲಸ ಮಾಡಿದ್ದಾರೆ ಅಂತ ಮಹಾಂತ ಪರಮೇಶ್ವರನ ಹೆಸರು ಕೆಲಸ ಮಾಡಿದ್ದಾರೆ. ಮಹಾಂತ ಅಂತ ಹುಡುಗ ಕೆಲಸ ಮಾಡ್ತಾರೆ. ಅವನ ಹೆಸರು ತುಂಬಾ ಜನ ಕಾಂಟ್ರಾಕ್ಟರ್ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಏನು ಹಾಗಾದ್ರೆ ಅವರೆಲ್ಲ ಏನು? ಅವ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ ಸರ್, ನಂದು ಯಾರ ಬಗ್ಗೆನೂ ಇಲ್ಲಿ ಕಂಪ್ಲೇಂಟ್ ಇಲ್ಲ. ಶಾಸಕರ ಆಪಾದನೆ ಯಾಕೆ ನನ್ನ ಮೇಲೆ ಒಬ್ಬರನ್ನ ಮಾಡಬೇಕು ಅನ್ನೋದೇ ಇಶ್ಯೂಸ್ ಇದೆ, ಬೇರೆ ಯಾವ ಇಶ್ಯೂ ಇಲ್ಲ ಇದು. ಇದನ್ನ ಅವ್ರು ರಿಯಲ್ ಅವರು ನೀವು ನಿಮ್ಮ ಪತ್ರಿಕಾ ಮಿತ್ರರು ಸಹಿತ ಅವ್ರು ಗಮನ ತರಬೇಕಾಗಿ ಇಷ್ಟು ಜನರ ಹೆಸರು ಹೇಳಿದ್ರು, ಅವ್ರು ನೀವೇ ಕೆಲಸ ಕೊಡಿಸಿ ಮಾಡ್ತಾ ಇದ್ದಾರೆ ಇವತ್ತಿಗೂ. ಹೌದು, ಇನ್ನೂ ಸಹಿತ ಸರ್ ಕಾಂಟ್ರಾಕ್ಟರ್ ಸಫರರ್ ಇದ್ದಾರೆ ಸರ್. ಇರಿಗೇಷನ್ ಟೈಮಲ್ಲಿ ಲಾಸ್ಟ್ ಟೈಮ್ ಕೆಲಸ ಮಾಡಿದಲ್ಲಿ ಸುಮಾರು ಒಂದು 30-35 ಕೋಟಿ ನಮ್ಮ ಬಿಜೆಪಿ ಕಾಂಟ್ರಾಕ್ಟರ್ ಸ್ನೇಹಿತರು ಸಫರರ್ ಆಗಿದ್ದಾರೆ. ಗ್ರಾಂಟ್ ಬಂದಿಲ್ಲ, ಮೇಂಟೈನಿಂಗ್ ಗ್ರಾಂಟು ಬಂದಿಲ್ಲ, ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ, ಕೆಲವರು ಅರ್ಧ ಕೆಲಸ ಮುಗಿಸಿದ್ದಾರೆ. ಎಲ್ಲೂ ಸಹಿತ ಅವ್ರ ವಿಚಾರ ಮಾತಾಡೋದು ಸರ್. ನೀವು KNL ಸುಮಾರು 30